ಆನ್ಲೈನ್ ಬೆಟ್ಟಿಂಗ್ ಮತ್ತು ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಲಾಕ್ ಹಾಕಿದ್ದಾರೆ. 5 ದಿನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿದಂತಹ ಇಡಿ ಅಧಿಕಾರಿಗಳು ಇದೀಗ ಕಸ್ಟಡಿ ಅವಧಿ ಅಂತ್ಯವಾದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಿದ ಇಡಿ ಪಪ್ಪಿ ವಿಚಾರಣೆಗೋಸ್ಕರ ಮತ್ತೆ 6 ದಿನ ವಿಸ್ತರಣೆಗೆ ಅವಕಾಶವನ್ನ ಕೂಡ ಕೊಟ್ಟಿದೆ. ಇನ್ನು ಕಳೆದ 5 ದಿನಗಳ ಕಾಲ ವಿಚಾರಣೆ ನಡೆಸಿದ ಇಡಿ ಎಂದು ಕೋರ್ಟ್ಗೆ ಹಾಜರುಪಡಿಸಿತ್ತು. ಆದರೆ ವಿಚಾರಣೆ ಬಾಕಿ ಇರುವಂತಹ ಕಾರಣ ಇಡಿ ಪರ ವಕೀಲರು ಕೋರ್ಟ್ ಮೊರೆ ಕೂಡ ಹೋಗಿದ್ರು. ಇನ್ನು ಚಿತ್ರದುರ್ಗದ ಅವರ ಅಭಿಮಾನಿಗಳು, ಸಹಚರರು, ಬಂಧುಗಳು ಹಾಗೆ ಶಿಷ್ಯರು ರಾಜಧಾನಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಹಾಗಾಗಿ ಪ್ರವಾಸಿ ಮಂದಿರದ ಅವರ ಕಚೇರಿ ಬಳಿ ಜನ ಕೂಡ ಇಲ್ಲ. ಉಳಿದಂತೆ ಜನಾಭಿಪ್ರಾಯದ ಬಗ್ಗೆ ನಮ್ಮ ಚಿತ್ರದುರ್ಗ ಜಿಲ್ಲಾ ಪ್ರತಿನಿಧಿ ಮಾಲ್ತೇಶ್ ಅರಸ್ ನಡೆಸಿದ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಚಿತ್ರದುರ್ಗದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರ ಮೇಲೆ ಆನ್ಲೈನ್ ಬೆಟ್ಟಿಂಗ್ ಮತ್ತು ಆಫ್ಲೈನ್ ಜೂಜು ಅಡ್ಡೆಯ ಮೇಲೆ ಮಾಡ್ತಿರೋ ನಿಯಂತ್ರಣ ಮತ್ತು ವಿಶೇಷವಾಗಿ ಅವರ ದಂಧೆಗಳನ್ನು ಮಾಡ್ತಿರುವ ಉದ್ದೇಶದಿಂದ ಇಡಿ ಅಧಿಕಾರಿಗಳು ರೈಡ್ ಮಾಡಿರುವಂಥದ್ದು. ಹಾಗಾಗಿ ಇಡಿ ಅಧಿಕಾರಿಗಳು ರೈಡ್ ಮಾಡಿ ಈಗಾಗಲೇ ನ್ಯಾಯಾಲಯದ ವಶಕ್ಕೆ ಒಪ್ಪಿಸಿದ್ದಾರೆ. ಕಸ್ಟಡಿಯಲ್ಲಿರುವಂತಹ ಕೆಸಿ ವೀರೇಂದ್ರ ಪಪ್ಪಿ ಅವರನ್ನ ಅಂತಿಮ ಹಂತಕ್ಕೆ ಬಂದಿರುವ ದೆಸೆಯಲ್ಲಿ ಮತ್ತಷ್ಟು ಕಸ್ಟಡಿಯನ್ನು ವಿಸ್ತಾರ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಆದರೆ ನ್ಯಾಯಾಲಯದಲ್ಲಿ ಅವರು ಅನೇಕ ಉತ್ತರಗಳನ್ನು ಕೊಟ್ಟಿರುವಂತದ್ದು. ನಾನು ಏನನ್ನಾದರೂ ಸಾವನ್ನಪ್ಪಿರೋದಕ್ಕೆ ಇಡಿ ಅಧಿಕಾರಿಗಳು ಕಾರಣ ಅನ್ನುವ ಒಂದು ಬಹುದೊಡ್ಡ ಒಂದು ವಿಶೇಷ ಪದಗಳನ್ನು ಬಳಸಿರುವಂತದ್ದು ಇದೀಗ ಚಿತ್ರದ ನಾಗರಿಕರನ್ನ ಸ್ವಲ್ಪ ಹಾಸ್ಯಾಸ್ಪದಕ್ಕೆ ಈಡೇರಿಸಿದಂಥದ್ದು. ಆ ದೆಸೆಯಲ್ಲಿ ಸದಾಕಾಲವು ಪ್ರವಾಸಿ ಮಂದಿರ ಜನಜಂಗುಳಿ ತುಂಬುತ್ತಾ ಇತ್ತು. ಈಗ ಈ ಪ್ರವಾಸಿ ಮಂದಿರದಲ್ಲಿ ನಿರೀಕ್ಷೆಗಿಂತ ಕಡಿಮೆ ಜನರಿದ್ದಾರೆ. ನೀವು ನೋಡಬಹುದು ಈ ಭಾಗದಲ್ಲಿ ಚಿತ್ರದುರ್ಗ ವಿಶೇಷವಾಗಿ ಅಂತಂದ್ರೆ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಆರಂಭಗೊಂಡಿರುವ ದೆಸೆಯಲ್ಲಿ ಸಹಜವಾಗಿ ಹಿಂದೂ ಮಹಾಗಣಪತಿಯ ಉತ್ಸವದಲ್ಲಿ ಅಂದ್ರೆ ಹಿಂದೂ ಮಹಾಗಣಪತಿ ಎಂಟ್ರಿಯಲ್ಲಿ ಕೂಡ ಶಾಸಕರ ತಂಡ ಬಂದು ಭೇಟಿ ಕೊಡಬೇಕಾಯಿತು. ಆದ್ರೆ ಹಿಂದೂ ಮಹಾಗಣಪತಿಯ ಹಿನ್ನೆಲೆಯಲ್ಲಿ ಶಾಸಕರು, ಅವರ ಅಭಿಮಾನಿಗಳು ಮತ್ತು ಸ್ನೇಹಿತರು, ಸಹಚರರು ಮತ್ತು ಶಿಷ್ಯರು ಯಾರು ಕೂಡ ಕಾಣುತ್ತಿರಂಥದ್ದು ಅತ್ಯಂತ ಒಂದು ಕುತೂಹಲಕಾರಿ ಸಂಗತಿ. ಬನ್ನಿ ಒಂದು ಹೆಜ್ಜೆ ನಾವು ಇಲ್ಲಿ ಪ್ರವಾಸಿ ಮಂದಿರಕ್ಕೆ ಭೇಟಿ ಕೊಡೋಣ. ಪ್ರವಾಸಿ ಮಂದಿರ ಅಂತ ಸಹಜವಾಗಿ ಆ ಕ್ಷೇತ್ರದ ಕೇಂದ್ರ ಬಿಂದು. ಈ ಸ್ಥಳದಲ್ಲಿ ಸಹಜವಾಗಿ ಶಾಸಕರು ಮತ್ತು ಯಾವುದೇ ರಾಜಕಾರಣಿಗಳು ಬಂದು ಕೂಡ ಜನಜಂಗುಳಿ ಇರ್ತಾ ಇತ್ತು. ಒಂದು ಹಿಂದೂ ಮಹಾಗಣಪತಿಯ ದೆಸೆ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತ ಸಂಕುಲದಲ್ಲಿ ಸೇರಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೂ ಕೂಡ ಯಾರು ಸೇರಿದಿರಂತದ್ದು ಅಂದ್ರೆ ಒಂದು ಚಿತ್ರದುರ್ಗದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರು ಶಾಸಕರಾದ ನಂತರ ಈ ರೀತಿಯ ಬೆಳವಣಿಗೆಗಳಲ್ಲಿ ಸಿಲುಕಿರೋದ್ರ ಬಗ್ಗೆ ಜನಸಮುದಾಯ ಏನಂತಾರೆ ಅಂದ್ರೆ ರೈತ ಮುಖಂಡರಿದ್ದಾರೆ, ಅವ್ರನ್ನ ಕೇಳಮಲ್ಲಿ. ನಮಸ್ಕಾರ ಹೇಳಿ ಸರ್, ಒಂದು ಶಾಸಕ ಈ ರೀತಿಯ ಇದು ಸಿಲುಕಿರೋ ಬಗ್ಗೆ ಅಂತ ಸರ್, ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ತಾಲೂಕಿನಲ್ಲಿ ಕೆಸಿ ವೀರೇಂದ್ರ ಪಪ್ಪಿಯವರು ಮೊದಲನೇದಾಗಿ ಶಾಸಕರಾಗಿದ್ದಾರೆ. ಇದು ಈ ಥರ ಏನು ಇಡಿ ರೈಡು ಅದು ರೈಡು ಇದು ರೈಡು ಅಂತಂದೇಳಿ ಅವರ ಶಾಸಕರ ಸ್ಥಾನಕ್ಕೆ ಒಂದು ಕಪ್ಪು ಚುಕ್ಕೆ ಆದಂತಾಗಿದೆ. ಅವ್ರಿಗೆ ಬರೀ ಶಾಸಕರಿಗೆ ಒಬ್ಬರಿಗೆ ಕಪ್ಪು ಚುಕ್ಕೆ ಅಲ್ಲ, ನಾವೇನು ಕ್ಷೇತ್ರದ ಜನಗಳು ಓಟ್ ಹಾಕಿದ್ವಿ ಎಲ್ಲರೂ ಕೂಡ ಒಂದು ಕಪ್ಪು ಚುಕ್ಕೆ ಬಿದ್ದಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನನ್ನ ತಿಳಿದ ಮಟ್ಟಿಗೆ ಏನು ಇವರು ಇಡಿ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಅವ್ರೇನು ಅಕ್ರಮ ಆಸ್ತಿ ಮಾಡಿದಾರೆ ಅಂತಂದೇಳಿ ಎಲ್ಲ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಅವರು ಮಡ್ಕೊಳ್ಳ ಹಾಕಿರೋದನ್ನ ಅವ್ರ ಬಿಸ್ನೆಸ್ ಮುಖಾಂತರ ಅದು ಸರ್ಕಾರಕ್ಕೆ ಏನು ವರದಿ ಸಲ್ಲಿಸ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕೆಸಿ ವೀರೇಂದ್ರ ಪಪ್ಪಿ MLA ಅವರು ಹೋಗಿ ಗ್ಯಾಮ್ಲಿಂಗ್ ಆಡಿಸಿಲ್ಲ, ಅವ್ರ ಸಹಚರರು ಯಾರನ್ನು ಆಡಿಸಿರ್ಬೋದು. ಇದು ಅವರೇ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿರೋದು ನಮ್ಮ ಚಿತ್ರದುರ್ಗ ಜನತೆಗೆ ಬಹಳ ನೋವು ಹೋಗ್ತದೆ ಅಂತಂದೇಳಿ ಹೇಳ್ತದೆ ಸರ್. ಓಕೆ, ಸೊ ಒಂದು ಸಹಜವಾಗಿ ಇಡಿ ಅಧಿಕಾರಿಗಳ ತನಿಖೆ ವಿಶೇಷ ನಡೀತಿರೋಂಥದ್ದು. ಆ ದೆಸೆಗಳಲ್ಲಿ ತನಿಖಾಧಿಕಾರಿಗಳ ಮುಂದೆ ವೀರೇಂದ್ರ ಪಪ್ಪಿ ಅವರು ಒಪ್ಪಿಕೊಂಡಿರುವ ಮಾತುಗಳು ಮತ್ತು ನ್ಯಾಯಾಲಯದಲ್ಲಿ ಅವರು ಮಾತಾಡಿರುವಂತಹ ಮಾತುಗಳು ಈಗಾಗಲೇ ಚರ್ಚೆಗೆ ಈಡು ಮಾಡಿಕೊಟ್ಟಿವೆ. ಅದೇನೇ ಆಗಲಿ, ಒಂದು ಇಡಿ ಬಲೆಯಲ್ಲಿ ಸಿಲುಕಿರುವಂತಹ ವೀರೇಂದ್ರ ಪಪ್ಪಿ ಅವರನ್ನ ಉಳಿಸಬೇಕು ಅಂತ ಅವರ ತಂಡ ಈಗಾಗಲೇ ಬೆಂಗಳೂರಿನಲ್ಲಿ ಬಿಡಿಬಿಟ್ಟಂಥದ್ದು. ಹಾಗಾಗಿ ಇಡೀ ಪ್ರವಾಸಿ ಮಂದಿರ ಖಾಲಿಯಾಗಿದೆ. 2 ಹಿಂದೂ ಮಹಾಗಣಪತಿಯ ಆರಂಭದಲ್ಲೂ ಕೂಡ ಸಂಪೂರ್ಣವಾಗಿ ಫ್ಲೆಕ್ಸ್ಗಳ ಅಬ್ಬರದಲ್ಲಿ ಆರ್ಭಟಿಸಬೇಕಾಯಿತು. ಇಲ್ಲಿವರೆಗೂ ಕೂಡ ಕೆಸಿ ವೀರೇಂದ್ರ ಪಪ್ಪಿ ಮತ್ತು ಅವರ ಶಿಷ್ಯ ಕೋಟಿಯ ಒಂದು ಫ್ಲೆಕ್ಸ್ ಬೀಳಿದಿರಂಥದ್ದು ಆಶ್ಚರ್ಯಕರ ಸಂಗತಿ. ಮಧೇಶ್ವರ ಜಿ ಕನ್ನಡ ನ್ಯೂಸ್ ಚಿತ್ರದುರ್ಗ.